ಸನ್ಮಾನ್ಯ ಕುಮಾರಣ್ಣವರು ಪೂಜ್ಯ ತಂದೆಯವರು ಇವತ್ತು ಬಹಳ ಶ್ರೇಷ್ಠವಾದಂತ ದಿನ, ವಿಶೇಷವಾದಂತ ದಿನ. ಶುಭಗಳಿಗೆ ಪ್ರತಿಯೊಬ್ಬ ತಂದೆಯಂದಿರಿಗೂ ಕೂಡ ಇವತ್ತು ಒಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಕ್ಕಂಥದಕ್ಕೆ ಇಂಥ ಒಂದು ಸುಂದರವಾದಂತ ಈ ಒಂದು ವೇದಿಕೆಯಲ್ಲಿ ಆಕಸ್ಮಿಕವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಮ್ಮ ಜೀವನದ ಮೊದಲನೇ ಸ್ಫೂರ್ತಿ ನಮ್ಮ ತಂದೆನೇ ಆಗಿರ್ತಾರೆ. ಪ್ರತಿ ಹಂತದಲ್ಲೂ ಕೂಡ ನಾವು ಹುಟ್ಟಿನಿಂದ ಬೆಳೀತಾ ಬೆಳೀತಾ ಸದಾ ಕಾಲ ನಿಮ್ಮೆಲ್ಲರ ತಂದೆಯರು ಯಾವ ರೀತಿ ಸಮಾಜದಲ್ಲಿ ನಮಗೆ ಒಂದು ಬೆಳಕಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಇರ್ತಾರೆ ಅಂತಕ್ಕಂಥದ್ದನ್ನ ಪ್ರತಿ ಸಂದರ್ಭದಲ್ಲೂ ನಾವು ಕಾಣಬಹುದು. ಅದು ನಮ್ಮ ತಂದೆಯವರಲ್ಲಿ ನಾನು ಬಹಳ ಹತ್ತಿರದಿಂದ ಸಾಕಷ್ಟು ಅವರ ಗುಣಗಳು, ಅವರ ಕಾರ್ಯವೈಖರಿ, ಅವರಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಪರವಾಗಿ ನಿರಂತರವಾಗಿ ನಮ್ಮ ನಾಡಿನ ರೈತರು, ಬಡವರು, ಶೋಷಿತರು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಯಾವುದೇ ವರ್ಗ ಇರಬಹುದು, ಸದಾಕಾಲ ನಿರಂತರವಾಗಿ ಸಾರ್ವಜನಿಕ ಬದುಕಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಇವತ್ತಿನವರೆಗೂ ಕೂಡ ಬಹುಶಃ ಇಲ್ಲಿ ಪುಣ್ಯಾತ್ಮರು ದೇವೇಗೌಡರು ಸಾಹೇಬರು 93 ವಯಸ್ಸಿನ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಬೆಂಬಲವಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ವಿಶೇಷವಾಗಿ ರೈತಾಪಿ ವರ್ಗದ ನಮ್ಮ ನಾಡಿನ ಜನತೆ ಜೊತೆಯಲ್ಲಿ ಅವರಿಗೆ ನೀರಾವರಿ ವಿಚಾರವಾಗಿ ಇರ್ತಕ್ಕಂಥ ಒಂದು ತಿಳುವಳಿಕೆ ಬಹುಶಃ 1962ರಲ್ಲಿ ಮೊದಲನೇ ಬಾರಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಟಿಕೆಟ್ ವಂಚಿತರಾಗಿ ಅಂತಿಮವಾಗಿ ಜನವೇ ಅವ್ರನ್ನ ಶಾಸಕ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥ ಒಂದು ಬಯಕೆಯಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನನಗೆ ಟಿಕೆಟ್ ಸಿಕ್ಲಿಲ್ವಲ್ಲ ಅಂತಕ್ಕಂಥ ನೋವಿನಿಂದ ಹಿಂಸರದಂತ ಒಂದು ಸಂದರ್ಭದಲ್ಲಿ 62ನೇ ಇಸ್ವಿನಲ್ಲಿ ಜನನೇ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸಿ ಹೆಗಲ ಮೇಲೆ ಕೂರಿಸಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ 62ರಲ್ಲಿ ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ವಿಧಾನಸೌಧವನ್ನ ಮೊದಲನೇ ಬಾರಿ ಏನು ಪ್ರವೇಶವನ್ನ ಮಾಡ್ತಾರೆ.